ಓಂ ನಮಃ ಶಿವಾಯ. ಸ್ವಾಮಿ ಕುರುಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಮಿ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ. 2025 ಜನವರಿ 2ನೇ ವಾರ ಈ ರಾಶಿಗಳಿಗೆ ತುಂಬಾ ಒಳ್ಳೆಯದಿದೆ. ಯಾವ ರಾಶಿ ಅನ್ನೋದನ್ನು ಹೇಳ್ತೇನೆ. ಅದಕ್ಕೆ ಮುಂಚೆ ಏನು ಮಾಡಬೇಕು, ಚಾನಲನ್ನು ನೋಡ್ತಾ ಇದ್ದೆ ಸಬ್ಸ್ಕ್ರೈಬ್ ಮಾಡದಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಯಾಕೆಂದರೆ ಸಬ್ಸ್ಕ್ರೈಬ್ ಆಗುವಾಗ ಸೈಡಲ್ಲಿ ಬೆಲ್ ಐಕಾನ್ ಇರ್ತಾರೆ, ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಆಗ ನನ್ನೆಲ್ಲ ವೀಡಿಯೋ ನೋಟಿಫಿಕೇಷನ್ಗೆ ಸಿಗುವಂಥದ್ದು. ಆಧ್ಯಾತ್ಮಿಕಕ್ಕೆ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವೀಡಿಯೋನ ಹಾಕ್ತಾ ಇರ್ತೇನೆ. ಹಾಗೆಯೇ ಆದಷ್ಟು ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಇನ್ನೊಂದು ಏನು ಅಂದರೆ, ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದ್ದು ನನ್ನ ಜೊತೆ ಹಂಚ್ಕೋಬೇಕು, ಅದಕ್ಕೆ ಪರಿಹಾರ ಬೇಕು ಅಂದರೆ ಸಮಸ್ಯೆಯನ್ನು ಕರೆಕ್ಟಾಗಿ ಬರೆದು ಕಳುಹಿಸಿ. ರಾಶಿ ನಕ್ಷತ್ರದ ಜೊತೆಗೆ ಒಂದು ವೇಳೆ ರಾಶಿ ನಕ್ಷತ್ರ ಗೊತ್ತಿಲ್ಲದ ಪರವಾಗಿಲ್ಲ, ಡೇಟ್ ಆಫ್ ಬರ್ತ್ ಹಾಕ್ಬೋದು. ಖಂಡಿತವಾಗ್ಲೂ ರಾಶಿ ನಕ್ಷತ್ರವನ್ನು ಗುರುತಿಸಿ ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ನಾನು ಅಲ್ಲಿ ಸೂಚಿಸ್ತೇನೆ. ಆದರೆ ಸಮಸ್ಯೆಯನ್ನು ಬರೆದುಕೊಳ್ಳಿಸುವಾಗ ಅರ್ಥ ಆಗುವ ಹಾಗೆ ಸರಿಯಾಗಿ ಡೀಟೇಲ್ ಆಗಿ ಬರೆದು ಕಳುಹಿಸಿ. ಹಾಗೆಯೇ ಇನ್ನೊಂದು ರಾಶಿ ನಕ್ಷತ್ರ ಕೆಲವರಿಗೆ ಗೊತ್ತಿರುವುದಿಲ್ಲ, ಡೇಟ್ ಆಫ್ ಬರ್ತ್ ಗೊತ್ತಿರುತ್ತೆ, ಅಂಥವರು ಕೂಡ ಕೇಳಬಹುದು. ಖಂಡಿತವಾಗ್ಲೂ ಉತ್ತರಿಸ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ಹಾಗೆ ಯಾರಿಗಾದರೂ ವಿಶ್ ಮಾಡಬೇಕು ಅಂದರೆ, ಯಾವುದೇ ಒಂದು ಒಳ್ಳೆಯ ರೀತಿಯಲ್ಲಿ ವಿಶ್ ಮಾಡಬೇಕು ಅಂದರೆ ಅದು ಕೂಡ ನನ್ನ ಚಾನಲ್ ಮುಖಾಂತರ ನೀವು ಹೇಳ್ಬೋದು. ಅದನ್ನು ಬರೆದು ಕಳಿಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ಖಂಡಿತವಾಗ್ಲೂ ಅವರ ಹೆಸರನ್ನು ನಾನು ಯಾವುದಕ್ಕೆ ವಿಶ್ ಮಾಡ್ತಾಯಿದ್ದೀರಿ, ನಿಮ್ಮ ಹೆಸರು, ಅವರ ಹೆಸರು, ಯಾವುದಕ್ಕೆ ವಿಶ್ ಮಾಡುವಂಥದ್ದು ಅದೆಲ್ಲ ಓದಿ ಹೇಳುವಂಥದ್ದು. ಹಾಗೆಯೇ ನಿಮ್ಮ ಸಮಸ್ಯೆಗಳಿಗೂ ಕೂಡ ನಾನು ಸ್ಪಂದಿಸ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ಅಂತ ಹೇಳ್ತಾ, ನಾನು ನಂಬಿರುವ ಶಿವದೇವರ ಕೊರಗಜ್ಜ ದೇವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ವಾರಕ್ಕೊಮ್ಮೆ ಸೋಮವಾರದ ದಿನ ನಾನು ನನ್ನ ಪ್ರೀತಿ ವೀಕ್ಷಕರು ಯಾರ ಮೇಲಿದೆ ಶಿವದೇವರ ಕೊರಗಜ್ಜ ದೇವದ ವಿಶೇಷ ಆಶೀರ್ವಾದ ಮತ್ತು ನನ್ನ ಒಂದು ಪ್ರೀತಿಯ ವೀಕ್ಷಕರು ಯಾರು, ವಾರಕ್ಕೊಮ್ಮೆ ಹೆಸರು ಹೇಳುವಂಥದ್ದು. ಈ ವಾರದ ಪ್ರೀತಿ ವೀಕ್ಷಕರು ಇವರು: ವಸಂತಾಚಾರ್ಯ, ಶಶಿಕಲಾ, ಸಾವಿತ್ರಮ್ಮ, ಅಕ್ಷತಾ ಶೆಟ್ಟಿ, ಶ್ರುತಿ, ಗುರುಸ್ವಾಮಿ, ವೈಷ್ಣವಿ, MV ಲಕ್ಷ್ಮಿ, ಸುಮಿತ್ರಾ ಶೆಟ್ಟಿ, ಬಸನಗೌಡ, ಹುಲ್ಲತ್ತಿ, ಮಾರುತೇಶ್ ಮತ್ತು ಸರಿತಾ ಶ್ರೀಧರ. ಇವರು ನನ್ನ ಪ್ರೀತಿ ವೀಕ್ಷಕರು. ಇವರ ಮೇಲಿದೆ ಕೊರಗಜ್ಜ ಶಿವದೇವರ ಕೊರಗಜ್ಜ ದೇವದ ವಿಶೇಷ ಆಶೀರ್ವಾದ ಮತ್ತು ನನ್ನ ಪ್ರೀತಿ ವೀಕ್ಷಕರು ಅಂತ ಹೇಳ್ತಾ, ಈ ಒಂದು ವಾರ ಅಂದರೆ ಜನವರಿಯ ಈ 2ನೇ ವಾರ ಈ ರಾಶಿಯವರಿಗೆ ತುಂಬಾ ಒಳ್ಳೆಯದಿದೆ. ಅಂದರೆ ಅವರು ಮಾಡುವಂಥ ಉದ್ಯೋಗ ಆಗಿರ್ಬೋದು, ವ್ಯವಹಾರ ಆಗಿರ್ಬೋದು, ಅಥವಾ ಕೌಟುಂಬಿಕವಾಗಿ ಹಣಕಾಸಿನ ವಿಚಾರದಲ್ಲಿ ಯಾವ ರಾಶಿಯವರು ಅಂತ ನೋಡೋಣ. ಮೇಷರಾಶಿಯಲ್ಲಿ ಚಂದ್ರ, ಕಟಕ ರಾಶಿಯಲ್ಲಿ ಮಂಗಳ ಈ ಒಂದು ವಾರ ಸಂಚಾರ ಆಗುವಂಥದ್ದು. ಹಾಗೆಯೇ ಧನಯೋಗದ ನಿರ್ಮಾಣ ಆಗುವಂಥದ್ದು ಈ ಒಂದು. ಹಾಗೆಯೇ ಈ ರಾಶಿಯವರು ಯಾರಿಗೆ, ಯಾವ ರಾಶಿಯವರಿಗೆ ಈ ವಾರ ಅಂದರೆ, ನಾನು ಪ್ರತಿ ಸಲ ಹಿಂದೆಲ್ಲ ಮಾಡ್ತಾಯಿದ್ದೆ, ಆಮೇಲೆ ನಾನು ನಡುವೆ ಬಿಟ್ಟಿದ್ದೆ, ಈಗ ಪುನಃ ಅದನ್ನು ಆರಂಭಿಸ್ತಾ ಇದ್ದೇನೆ. ಅಂದರೆ ಯಾವ ವಾರ ಯಾವ ಒಂದು ರಾಶಿಯವರಿಗೆ ತುಂಬಾ ಚೆನ್ನಾಗಿರುತ್ತೆ ಅವರ ಒಂದು ಪ್ರತಿಯೊಂದು ವಿಷಯದಲ್ಲಿ ಅಂತ ನೋಡೋಣ. ಮಿಥುನ ರಾಶಿಯವರಿಗೆ ಮೊದಲನೇದಾಗಿ ಈ ಒಂದು ವಾರ ತುಂಬ ಸೌಭಾಗ್ಯ ತರುವಂಥದ್ದು ಅಂತಲೇ ಹೇಳಬಹುದು. ಮಾಡುವ ಕೆಲಸದಲ್ಲಿ, ಹಾಗೆಯೇ ಕೆಲಸ ಮಾಡುವ ಸ್ಥಳದಲ್ಲಿ ಏನಾದರೂ ಕಿರಿಕಿರಿ ಹಿಂದೆ ಇದ್ದರೆ ಅದೆಲ್ಲ ಕರೆಕ್ಟಾಗಿ ಉತ್ತಮ ವಾತಾವರಣ ಇರುವಂಥದ್ದು. ಹಾಗೆಯೇ ಶತ್ರುಗಳು ಈ ವಾರ ಸೋಲುವಂಥದ್ದು. ಹಾಗೆಯೇ ಏನಾದರೂ ಅಪೂರ್ಣ ಕೆಲಸಗಳು ಏನಾದರೂ ಇದ್ದರೆ ಈ ವಾರದಲ್ಲಿ ಪೂರ್ಣಗೊಳ್ಳುವಂಥದ್ದು ಮತ್ತು ಸಂಗಾತಿಯೊಂದಿಗೆ ನೀವು ಉತ್ತಮ ಸಮಯವನ್ನು ಕಳೆಯುವ ಅವಕಾಶ ಈ ವಾರ ಸಿಗುವಂಥದ್ದು ಮಿಥುನ ರಾಶಿಯವರಿಗೆ. ಹಾಗೆ ಸಿಂಹ ರಾಶಿಯವರಿಗೆ ನೋಡೋದಾದರೆ ಕೆಲವು ವಿಷಯಗಳು ನೀವು ಅಂದುಕೊಂಡಂತೆ ಈ ವಾರ ಆಗುವಂಥದ್ದು. ಪ್ರೀತಿ ಪಾತ್ರರು ನಿಮಗೆ ಸಹಾಯ ಮಾಡಲು, ಅಂದರೆ ಪ್ರೀತಿ ಪಾತ್ರರಿಂದ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ನಿಮಗೆ ಸಹಾಯ ಮಾಡಲಿಕ್ಕೆ ಮನಸ್ಸು ಮಾಡುವಂಥದ್ದು, ಆಸಕ್ತಿ ತೋರಿಸುವಂಥದ್ದು ಮತ್ತು ವೃತ್ತಿ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ದೂರ ಪ್ರಯಾಣ ಮಾಡುವಂಥದ್ದು. ಆ ಪ್ರಯಾಣದಲ್ಲಿ ನೀವು ಅತ್ಯುತ್ತಮ ಒಂದು ಒಳ್ಳೆಯ ಒಂದು ಅನುಭವ ನೀಡುತ್ತೆ. ಅದಕ್ಕೆ ಏನು ಪ್ರಯಾಣ ಮಾಡಿದರೂ ಅದರಿಂದ ಏನೂ ತೊಂದರೆ ಇಲ್ಲ. ಒಳ್ಳೆಯ ಒಂದು ಅತ್ಯುತ್ತಮ ಖುಷಿಯನ್ನು ಕೊಡುವಂಥದ್ದು, ಅನುಭವನ ಕೊಡುವಂಥದ್ದು ಮತ್ತು ದಾಂಪತ್ಯದಲ್ಲಿ ಇದ್ದ ಸಮಸ್ಯೆ ಏನಾದರೂ ಇದ್ದರೆ ಅದು ದೂರವಾಗುವಂಥದ್ದು ಅಂತ ಹೇಳ್ಬೋದು ಈ ವಾರದಲ್ಲಿ. ಹಾಗೆಯೇ ತುಲಾರಾಶಿಯವರು ಈ ವಾರ ತುಂಬ ಸಂತೋಷ ಇರುತ್ತೆ ತುಲಾರಾಶಿಯವರಿಗೆ ಮತ್ತು ವೃತ್ತಿ ಜೀವನದಲ್ಲಿ ಉತ್ತಮ ಸಮಯ ಅಂತಲೇ ಹೇಳಬಹುದು. ಹಾಗೆಯೇ ವ್ಯಾಪಾರ ವ್ಯವಹಾರದಲ್ಲಿ ತುಂಬ ಯಶಸ್ಸು ಸಿಗುವಂಥದ್ದು. ಹಾಗೆಯೇ ಕೆಲಸದ ವಿಚಾರದಲ್ಲಿ ಉತ್ತಮ ಅವಕಾಶಗಳು ದೊರಕಲಿಕ್ಕೆ ಶುರುವಾಗುತ್ತೆ ಈ ಒಂದು ವಾರ. ಹಾಗೆಯೇ ಕುಂಭ ರಾಶಿಯವರು ನೋಡುವುದಾದರೆ ಇವರಿಗೆ ಕೂಡ ಪ್ರೀತಿ ಪಾತ್ರದಿಂದ ಒಳ್ಳೆಯ ಸಹಾಯ ಸಿಗುತ್ತೆ ಈ ವಾರ. ಹಾಗೆಯೇ ವಾರದ ಪ್ರಾರಂಭದಲ್ಲಿ ಪ್ರಯಾಣಿಸುವ ಸಾಧ್ಯತೆ ಇರುತ್ತೆ, ಅದರಿಂದ ತುಂಬ ಒಳ್ಳೆಯದಾಗುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆ ಯಾರಾದರೂ ಬರೀತಾ ಇದ್ದರೆ ಸ್ಟೂಡೆಂಟ್ಸ್, ಅವರಿಗೆ ತುಂಬಾ ಒಳ್ಳೆಯದಾಗುವಂಥದ್ದು ಈ ವಾರ. ಹಾಗೆಯೇ ಅದೃಷ್ಟ ವಿಷಯದಲ್ಲಿ ಹೇಳೋದಾದರೆ ತುಂಬಾ ನಿಮಗೆ ಒಂದು ಅದೃಷ್ಟ ಇರುವಂಥದ್ದು ಈ ವಾರ ಮತ್ತು ಸಂತೋಷದ ಒಂದು ವಾರ ಅಂತಲೇ ಹೇಳ್ಬೋದು ಕುಂಭರಾಶಿಯವರಿಗೆ. ವಿದ್ಯಾರ್ಥಿಗಳಿಗೂ ಕೂಡ ಒಳ್ಳೆಯದು ಮತ್ತು ದೊಡ್ಡವರಿಗೂ ಕೂಡ, ಬಾಕಿಯವರಿಗೂ ಕೂಡ ಪ್ರೀತಿ ಪಾತ್ರದಿಂದ ಒಂದು ಒಳ್ಳೆಯ ಒಂದು ಯಾವುದೇ ನೀವು ಸಹಾಯ ಅಪೇಕ್ಷೆ ಮಾಡಿದರೂ ಅದು ಅವರು ಮಾಡುವಂಥದ್ದು.
ಹಾಗೆಯೇ ಎಲ್ಲಿಯಾದರೂ ಪ್ರಯಾಣ ಸಾಧ್ಯತೆ ಇರುತ್ತೆ, ಅದರಲ್ಲಿ ತುಂಬ ಒಳ್ಳೆಯದಾಗುತ್ತೆ. ಅಂದರೆ ವ್ಯವಹಾರ, ಉದ್ಯೋಗ ವ್ಯವಹಾರ ಯಾವುದಾದ್ರೂ ಒಂದು ಸಂಬಂಧಪಟ್ಟಂತೆ ನೀವು ಪ್ರಯಾಣ ಮಾಡೋದು ಅದರಲ್ಲೂ ಕೂಡ ಒಳ್ಳೆಯದಾಗುತ್ತೆ. ಹಾಗೆಯೇ ಮೀನರಾಶಿಯವರಿಗೆ ಕೂಡ ಶುಭ ಮತ್ತು ಲಾಭದಾಯಕವಾಗಿರುತ್ತೆ ಈ ವಾರ. ವಾರದ ಆರಂಭದಲ್ಲಿ ಯಶಸ್ಸು ಸಿಗುವಂಥದ್ದು, ಇದರಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುವಂಥದ್ದು, ವೃತ್ತಿಗೆ ಸಂಬಂಧಿಸಿದಂತೆ ಹೆಚ್ಚಿನ ಲಾಭ ಬರುವಂಥದ್ದು. ಹಾಗೆ ಆಸ್ತಿ ವಿಚಾರಕ್ಕೆ ಸಂಬಂಧಿಸಿದಂತೆ ಏನಾದರೂ ತಕರಾರು ಇದ್ದರೆ ಈ ವಾರ ತುಂಬಾ ಅದೆಲ್ಲ ಪರಿಹಾರವಾಗಿ ಅದರಿಂದ ತುಂಬಾ ನೆಮ್ಮದಿ ಸಿಗುವಂಥದ್ದು, ಅದರಿಂದ ನಿಮಗೆ ಸಂತೋಷ ಸಿಗುವಂಥದ್ದು. ಹಾಗೆಯೇ ಏನಾದರೂ ಅಪೂರ್ಣ ಕೆಲಸಗಳು ಇದ್ದರೆ ಈ ಒಂದು ವಾರ ಪೂರ್ಣಗೊಳ್ಳುವಂಥದ್ದು ಆ ಕೆಲಸಗಳು. ಹಾಗೆಯೇ ಕುಟುಂಬದೊಂದಿಗೆ ನೀವು ಸಂತೋಷದ ಕ್ಷಣವನ್ನು ಕಳೆಯುತ್ತೀರಿ ಈ ವಾರ. ಧನ್ಯವಾದಗಳು.